ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 714ನೇ ಪದ್ಯ. ಪರಿಮಿತಿಯ ನರಿತಾಶೆ ಪರವಶೆಯಳಿತ ಸುಖ, ವಿರತಿಯೊಡವೆರೆದ ಲೋಕೋದ್ಯೋಗಯುಕ್ತಿ, ಪರಿಕಿಸುತ್ತ ಜೀವಿತವ ಸತ್ಯವನ್ನೇ ಪಿಡಿವ ಮತಿ, ವರಗಳೀ ನಾಲ್ಕೆ ವರ ಮಂಕುತಿಮ್ಮ. ಇಲ್ಲಿ ಒಂದು 4 ವರಗಳ ಬಗ್ಗೆ DVG ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಯಾವುದಂತೆ ಆ 4 ವರಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದರೆ ಒಂದು ಜೀವನ ಚೆನ್ನಾಗಿ ಇರುತ್ತೆ ಅನ್ನೋದಕ್ಕೆ ಆ 4 ವರದಲ್ಲಿ ಫಸ್ಟ್ ಹೇಳ್ತಾರೆ, ಪರಿಮಿತಿಯ ನರಿತಾಶೆ. ಪರಿಮಿತಿ ಅಂದರೆ ಒಂದು ಲಿಮಿಟ್. ನಮ್ಮ ಒಂದು ಲಿಮಿಟ್ಟಿನಲ್ಲಿ ನಾವು ನಮ್ಮ ಆಸೆಗಳನ್ನು ಇಟ್ಕೋಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾವೇನು ಹೇಳ್ತೀವಲ್ವ, ನಮ್ಮ ಮೇರೆಗಳನ್ನು ತಿಳಿದುಕೊಂಡು ಅವಕ್ಕೆ ಅನುಗುಣವಾಗಿ ನಮ್ಮ ಆಸೆಗಳನ್ನು ಮಿತಿಯಲ್ಲಿ ಇರಿಸ್ಕೊಳ್ಳೋದು. ಯಾಕಂದರೆ ಆಸೆಯೇ ದುಃಖಕ್ಕೆ ಮೂಲ, ಅತಿ ಆಸೆ ಗತಿ ಕೇಡು, ಎಷ್ಟೋ ಆ ಥರ ಗಾದೆಗಳು ಕೇಳಿದ್ದೀವಲ್ವ, ಅದೆಲ್ಲ ನಿಜ. ಯಾವಾಗ ಮನುಷ್ಯನಿಗೆ ಆಸೆಗಳು ಒಂದು ಮಿತಿ ಇಲ್ಲ ಅಂದರೆ ಅವನು ತನ್ನನ್ನು ತಾನೇ ಕಷ್ಟಕ್ಕೆ ದುಡ್ಕೋತಾನೆ. ಯಾವಾಗ ನಮ್ಮ ಒಂದು ಲಿಮಿಟ್ಟಲ್ಲಿ ನಾವು ಆಸೆ ಪಟ್ಟು ಅದನ್ನು ಪೂರೈಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಆಗೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದರಿಂದ ಆ ಥರ ಒಂದು ಆಸೆಗಳನ್ನು ಹತ್ತಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಪರವಶೆ ಎಳಿದ ಸುಖ ಅಂದರೆ ನಮ್ಮನ್ನು ಅತಿಯಾಗಿ ಏನು ಮೈಮರೆಸೋ ಅಂಥ ಒಂದು ಸುಖಗಳಿಗೆ ನಾವು ಬಯಸಬಾರ್ದು. ಏಕೆಂದರೆ ಕಷ್ಟ ಸುಖಗಳು ಒಂದು ವೀಲ್ ಥರ. ಈಗ ಸುಖ ಬರುತ್ತೆ, ಸುಖದ ನಂತರ ದುಃಖ, ದುಃಖದ ನಂತರ ತಿರ್ಗಾ ಸುಖ. ಆದ್ದರಿಂದ ನಾವು ದುಃಖಕ್ಕೆ ಕಷ್ಟಕ್ಕೆ ರೆಡಿಯಾಗಿರಬೇಕು ಅಂದರೆ ನಮಗೆ ಅತಿಯಾದ ಒಂದು ಸುಖವನ್ನು ಇಚ್ಛೆ ಪಡಬಾರ್ದು. ಯಾಕಂದರೆ ಆವಾಗ ನಮಗೆ ದುಃಖ ಕಷ್ಟ ಆಗೋಗತ್ತೆ. ಮನುಷ್ಯನಿಗೆ ಯಾವಾಗಲೂ ದುಃಖದ ನಂತರ ಸುಖ ಬಂದಾಗ ಅವನಿಗೆ ಸುಖದ ಅನುಭವ ಚೆನ್ನಾಗಿ ಅನಿಸುತ್ತೆ. ಆದರೆ ಸುಖದ ನಂತರ ದುಃಖ ಬಂದರೆ ಅದನ್ನು ತಡಿಲಿಕ್ಕೆ ಬಹಳ ಕಷ್ಟವಾಗತ್ತೆ. ಆದ್ದರಿಂದ ನಮ್ಮ ಒಂದು ಮೈ ಮರೆಸುವಂಥ ಒಂದು ಸುಖಗಳು, ಅದರ ಬಯಕೆ ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ವಿರತಿಯೊಡವೆರೆದ ಲೋಕೋದ್ಯೋಗಯುಕ್ತಿ ಅಂದರೆ ನಾವು ಜಗತ್ತಿನ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮ ಒಂದು ಸ್ವಾರ್ಥವನ್ನು ಬದಿಗಿಟ್ಟು ಒಂದು ವಿರಕ್ತ ಮನೋಭಾವವನ್ನು ಬೆಳೆಸಿಕೊಳ್ಳೋದು. ಮನುಷ್ಯ ಸ್ವಾರ್ಥಿ, ಯಾವುದೇ ಮನುಷ್ಯ ಆಗಲಿ. ಇವಾಗ ನಾನು ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು ಎಲ್ಲೋ ನನಗೆ ಖುಷಿ ಆಗತ್ತೆ, ನನ್ನ ಮನಸ್ಸಿಗೆ ಏನೋ ದಾನ ಮಾಡ್ತಿದ್ದೀವಿ ಅಂದ್ರೂ ನಾವು ಅವ್ರಿಗೆ ಒಳ್ಳೇದಾಗಲಿ ಅಂತ ಇದ್ರೂ ನನ್ನ ಮನಸ್ಸಿಗೆ ಅದು ಖುಷಿ ಕೊಡುತ್ತೆ ಅಂತೀವಿ ಅಲ್ವಾ. ಆ ನನ್ನ ಮನಸ್ಸಿಗೆ ಖುಷಿ ಕೊಡೋದಂದರೆ ಅದು ಒಂದು ಸ್ವಾರ್ಥವೇ ತಾನೆ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಒಂದು ಸ್ವಾರ್ಥತೆ ಇದ್ದೇ ಇರುತ್ತೆ. ನಾವು ಯಾವಾಗ ಜಗತ್ತಿನಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಸ್ವಾರ್ಥವನ್ನು ಬದಿಗೆ ಇಟ್ಟು ಒಂದು ವಿರಕ್ತ ಮನೋಭಾವದಿಂದ ಇವರು ಮಾಡಬೇಕು ಅನ್ನೋದಷ್ಟೇ ನಮಗೆ ಇರಬೇಕು ಹೊರತು ಅದರಿಂದ ನಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಪರಿಕಿಸುತ್ತ ಜೀವಿತವ ಸತ್ಯವನ್ನೇ ಪಿಡಿವ ಮತಿ. ಅಂದರೆ ಜೀವನವನ್ನು ನಾವು ನಡೆಸಬೇಕಾದ್ರೆ ಎಷ್ಟೋ ಸತ್ಯ ಅಸತ್ಯಗಳು ಇರುತ್ತೆ ಅಲ್ವಾ. ಅದನ್ನೆಲ್ಲ ನಾವು ತಿಳಿದುಕೊಂಡು ನಾವು ಸತ್ಯವಾದ ದಾರಿಯನ್ನೇ ನಾವು ಹಾದಿ ಹೋಗಬೇಕು. ನಮಗೆ ಎಷ್ಟೋ ಸಲ ನಮ್ಮ ಮನಸ್ಸು ವಿಚಲಿತವಾಗಿ ಅಸತ್ಯ ಆದ್ರೂ ಇದರಿಂದ ನನಗೇನೋ ಒಂದು ಲಾಭ ಸಿಗ್ತಿದೆ ಅಂತ ಅನ್ನಿಸ್ದಾಗ ಒಂದು ನಿಮಿಷಕ್ಕೆ ಮನಸ್ಸು ವಿಚಲಿತ ಆಗತ್ತೆ. ಆದರೆ ಅದನ್ನು ಹತ್ತಿಕ್ಕಿ ನಾವು ಇಲ್ಲ, ಸತ್ಯವಾದ ದಾರಿಯಲ್ಲೇ ನಾನು ನಡಿಬೇಕು, ಸತ್ಯಂ ವದ ಧರ್ಮಂ ಚರ ಅಂತ ಏನು ಹೇಳ್ತೀವೋ ಆ ಥರ ಒಂದು ಬದುಕನ್ನು ನಾವು ಬಾಳಬೇಕು. ಈ 4 ವರಗಳು ಶ್ರೇಷ್ಠವಾದ ವರಗಳು ಅಂತ ಹೇಳ್ತಾರೆ. ಯಾವುದು 4 ವರ? ನಮ್ಮ ಆಸೆಗಳನ್ನು ಹತ್ತಿಕ್ಕಿ ನಮ್ಮ ಲಿಮಿಟ್ನಲ್ಲೇ ನಾವು ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದು, ಹಾಗೂ ಅತಿಯಾದ ಸುಖಕ್ಕೆ ಆಸೆ ಪಡದೇ ಇರೋದು. ಮತ್ತೆ ಹೇಳ್ತಾರೆ,
ಜೀವನದಲ್ಲಿ ಸತ್ಯ ಅಸತ್ಯಗಳನ್ನು ಪರಿಶೋಧಿಸಿ ಸತ್ಯದ ಮಾರ್ಗವನ್ನೇ ಹಿಡಿಯುವುದು. ಮತ್ತೆ ಹೇಳ್ತಾರೆ, ನಮ್ಮ ಜಗತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಾರ್ಥತೆ ಇಲ್ಲದೆ ಕೆಲಸ ಮಾಡೋದು, ನಿಸ್ವಾರ್ಥವಾಗಿ ಕೆಲಸ ಮಾಡೋದು, ಈ 4 ವರಗಳನ್ನು ನೀನು ಬೇಡ್ಕೋ ಅಂತ ಈ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.